ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅಲ್ಲಿಂದ ಫಾಲೋ ಮಾಡಿ ನಮ್ ಬೆಂಗಳೂರು ಗಂಟ ಬಂದು ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ದಾವಣಗೆರೆ ಎಲೆಕ್ಷನ್ ಯಾಕೆ ಕೀಳ್ ಮಟ್ಟಕ್ಕೆ ಹೋಗಿದೆ. आसिफू कस्बिन के तो क्या करको पूछे नहीं, बहुत अच्छा सवाल पूछे सो तुम. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸಿಎಂ ಶಾಬಾಸ್ ಖಾನ್ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕ್ದಾಗ್ಲಿಂದಾನು ಕೂಡ ನಾನು ಇರುವಂತ ಹೋಟೆಲ್ಗೆ ಬಂದು ಹೆದರ್ಸುವಂತ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರ್ಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಬಹಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರ್ಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬು ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ತು ನೋಡಿ ನನಗೆ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ ನನಗೆ ತೊಂದರೆ ಉಂಟು ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಮಾಡಿ ನಮ್ಮ ಬೆಂಗಳೂರು ಗಂಟ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ದಾವಣಗೆರೆ ಎಲೆಕ್ಷನ್ನು ಯಾಕೆ ಕೀಳ್ ಮಟ್ಟಕ್ಕೆ ಹೋಗಿದೆ. ಯಾಕಂದ್ರೆ ನಾನು ಬಡ್ಕೊಂತ ಇದ್ದೀನಿ, ಪ್ರತಿ ಒಂದು ಡಿಬೇಟಲ್ಲಿ ಕೂಡ ಹೋದಾಗ್ಲೂ ಕೂಡ ಹೇಳಿದ್ದೀನಿ, ಇದು ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಯಾಕೆ ಈ ತರ ಅಂತ ಹೇಳ್ಬಿಟ್ಟು. ಆದ್ರೆ ಯಾರೂ ಕೂಡ ಕೇಳೋರಿಲ್ಲ. ಒಬ್ಬ ಅಭ್ಯರ್ಥಿಯ ಧ್ವನಿ ಆಗೋರೇ ಇವತ್ತು ಇಲ್ವಾ, ಅಥವಾ ಧ್ವನಿ ಆಗೋದೇ ಕಷ್ಟನ ಇವತ್ತು. ಈಗಿನ ಕಾಲದಲ್ಲಿ ಈಗ ನನಗೆ ಹಿಂಗೆ ಮಾಡಿದ್ಮೇಲೆ ನಾನು ಪಕ್ಷದ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ನನ್ನನ್ನು ನೋಡಿಕೊಂಡು ಬೇರೆಯವ್ರು ಯಾರಾದರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತಾರ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಮ್ಮ ಬಹಳಷ್ಟು ನೀವು ನೋಡಿದ್ದೀರಾ ಟಿವಿಗಳಲ್ಲಿ, ಇದರಲ್ಲೆಲ್ಲ ನಾವು ಒಂದು ಒಳ್ಳೆ ಮಾತುಗಾರರು, ನಾವು ಸ್ಪೀಕರ್ಗಳು, ನಾವು ಮಾತಾಡಿ ಜನಗಳನ್ನ ಮನಸ್ಸಿ ಎಳೆಯುವಂಥ ಕೆಲಸ ಮಾಡೋದು, ನಾವು ನಮ್ಮ ಮಾತಿಂದ ನಾವು ಬಹಳಷ್ಟು ಜನಕ್ಕೆ ಉಪಯೋಗ ಕೊಡಿಸುವಂಥ ಕೆಲಸ ಮಾಡೋದು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು, ನಿಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೈಟ್ಸ್ಗೋಸ್ಕರ ಹೋರಾಟ ಮಾಡುವಂಥದ್ದು. ಆದರೆ ನಮ್ಮ ಮೇಲೇನೆ ಮಾರಣಾಂತಿಕ ಹಲ್ಲೆ ಮಾಡಿಸಿ ನನಗೆ ಈ ಮಟ್ಟಕ್ಕೆ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಬಹಳ ತೊಂದರೆ ಅನುಭವಿಸಿದ್ದೀನಿ. ನೋಡಿ, ನನ್ನ ಪಕ್ಷ ಕಟ್ಟಬೇಕು ಅಂದರೆ ನನಗೆ ಎಷ್ಟು ತೊಂದರೆ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ. ಬಟ್ ಇದೇನು ಆಖರಿ ಎಲೆಕ್ಷನ್ ಆಯಿತು ದಾವಣಗೆರೆದ್ದು, ಈ ಮಟ್ಟಕ್ಕೆ ಅವರು ಎಲ್ಲ ನನ್ನ ಮೇಲೆ, ನಾನು ಪ್ರೆಸ್ ಮೀಟು ಮಾಡಿದೆ, ನಾನು ಎಲ್ಲ ಪತ್ರಕರ್ತರಿಗೂ ಇನ್ಫಾರ್ಮ್ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹೋಗ್ಲಿ ಅಂತ. ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಇಷ್ಟೆಲ್ಲ ಮಾಡಿದಾರಂದ್ರೆ ನಂಬಿಕೆ ಹೋಗ್ಬಿಡುತ್ತೆ. ಅದಕ್ಕೆ ನೀವೆಲ್ಲರೂ ಪತ್ರಕರ್ತರೆಲ್ಲ ನೀವು ಸಾಥ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. आसिफू कस्बिन के तो क्या करको पूछे नहीं, बहुत अच्छा सवाल पूछे सो तुम्हें. कस्बिन का तो क्या मालूम, एक मर्द बने को सॉरी मर्द बनानी हिजड़े को घर में घुस को घसीट को रोड में ले लेक आको लीड़ा को भगा को लाता से मार को उसका सर फोड़ नहीं है. इसे दादा बोलते सो कस्बिन कर को, समझ में आया?